ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ಎಲ್ರಿಗೂ ಕರ್ನಾಟಕ ದರ್ಶನದ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಜನವರಿ 8. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ದಿನ. ಸೊ ಹಾಗಾಗಿ ಬನ್ನಿ ಅವ್ರ ಮನೆ ಎಲ್ಲಿದೆ ಅಂತ ನೋಡೋಣ. ಇವಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೆಜೆಸ್ಟಿಕ್ಕಿಂದ. ಇಲ್ಲಿ ನೋಡ್ಬೋದು, ಮೆಜೆಸ್ಟಿಕ್ ಹತ್ರ ಇದ್ದೀವಿ ನಾವೀಗ. ಮೆಜೆಸ್ಟಿಕ್ ಮುಖಾಂತರ ನಾವು ಹೋಗ್ತಾ ಇದ್ದೇವೆ. ಮೆಜೆಸ್ಟಿಕ್ಕಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಮಗಿಲ್ಲಿ ಆನಂದರಾವ್ ಸರ್ಕಲ್ಗೆ ಹೋಗಲಿಕ್ಕೆ ಇನ್ನೊಂದು ದಾರಿ ಕಾಣಿಸುತ್ತೆ. ಆ ಕಡೆಯಿಂದ ಹೋಗಬಾರ್ದು, ನಾವು ಮಂತ್ರಿ ಮಾಲ್ ಕಡೆಯಿಂದ ಹೋಗ್ತಾ ಇದ್ದೀವಿ ಇವತ್ತು. ಆನಂದರಾವ್ ಸರ್ಕಲ್ ಕಡೆಯಿಂದ ಹೋದರೂ ಕೂಡ ಸಮೀಪ ಆಗುತ್ತೆ, ಏನು ಅದೇನು ತುಂಬ ಜಾಸ್ತಿ ಆಗಲ್ಲ. ಮತ್ತು ಮಂತ್ರಿ ಮಾಲ್ ಕಡೆಯಿಂದ ಹೋದರೂ ಅಷ್ಟೇ ಆಗುತ್ತೆ. ಅಲ್ಲಿ ಸ್ವಲ್ಪ ಜಾಮ್ ಇರುತ್ತೆ ಅಂತ ಹೇಳಿ ನಾನು ಮಂತ್ರಿ ಮಾಲ್ ಕಡೆಯಿಂದ ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸಿಗ್ನಲ್ ಇದೆ. ಒಂಚೂರು ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ. ಹಾಗೆ ನಾವು ನೇರವಾಗಿ ಹೋಗ್ಬೇಕು. ಇಲ್ಲ ಒಂದಿಷ್ಟು ಬ್ಯಾರಿಕೇಡ್ ಹಾಕಿದ್ದಾರೆ. ಸೊ ರಸ್ತೆ ಕಾಮಗಾರಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿಂದ ನಾವು ಇನ್ನೂ ಹೀಗೆ ನೇರವಾಗಿ ಹೋದರೆ ಮಂತ್ರಿ ಮಾಲ್ ಕಡೆ ಹೋಗ್ತೀವಿ. ಮಂತ್ರಿ ಮಾಲಿಂದ ಹೇಗೆ ಹೋಗೋದನ್ನು ನಾನು ಹೇಳ್ತೀನಿ ಮುಂದೆ. ಇವಾಗೇನೋ ಓಕೆ, ಬಟ್ ರಿಟರ್ನ್ ಇನ್ನೊಂದು ಟ್ರಿಪ್ ಮಾಡಬೇಕಂದ್ರೆ ಕಷ್ಟ ಸಾಧ್ಯ ಇರುತ್ತೆ ಅಲ್ಲಿ. ಸೊ ಅದು ಹೆವಿ ಆಗಿಬಿಡುತ್ತೆ. ಹಾಗಾಗಿ ನಾವು ಈ ಮಂತ್ರಿ ಮಾಲಿಂದ ಹೇಗೆ ಹೋಗೋದು ಅನ್ನೋದನ್ನು ತಿಳಿಸ್ಬೋದು. ಇಲ್ಲೇ ನಮ್ಮ ಬಲಭಾಗದಲ್ಲಿ ನೋಡ್ಬೋದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕಿಂದ ಹಾಗೆ ನೇರವಾಗಿ ಹೋದರೆ ಎಡಭಾಗದಲ್ಲಿ ಮಂತ್ರಿ ಮಾಲ್ ಇದೆ. ಮಂತ್ರಿ ಮಾಲ್ ಆದ ನಂತರ ಸಂಪಿಗೆ ಥಿಯೇಟರ್ ಬರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಹಾಗೆ ಒಂಚೂರು ಮುಂದೆ ಒಂದು 10 ಮೀಟ್ರ್ ಮುಂದೆ ಹೋದರೆ ಸಂಪಿಗೆ ಥಿಯೇಟರ್ ಸಿಗ್ನಲ್ ಇದೆ. ಆ ಸಿಗ್ನಲಲ್ಲಿ ನಮಗೆ ರೈಟ್ ತೊಗೊಬೇಕು. ನಿಮಗೆ ಇಂಡಿಕೇಶನ್ ಕೂಡ ಹಾಕ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ, ನೋಡ್ಬೋದು. ಇನ್ನು ಒಂದು 50 ಮೀಟ್ರ್ ಆದಮೇಲೆ ನಮಗೆ ಇಲ್ಲೊಂದು ಅಲ್ಲಿ ಬೋರ್ಡ್ ಕಾಣಿಸುತ್ತಲ್ಲ ಗ್ರೀನ್ ಕಲರ್, ಅಲ್ಲಿಂದ ಆ ಸಿಗ್ನಲಿಂದ ನಾವು ರೈಟ್ ತಗೊಬೇಕಾಗುತ್ತೆ. ಸೊ ಯಶ್ ಅವರು ಸದ್ಯಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ಒಬ್ಬ ನಟರಾಗಿದ್ದಾರೆ. ಹಾಗೆ ಅವರ ಜೀವನ ಕೂಡ ಏನು ಅಷ್ಟೊಂದು ಸರಳವಾಗಿರಲಿಲ್ಲ. ಅವರ ಮೆಚ್ಯೂರಿಟಿ ನಮಗೆ ತುಂಬ ಇಷ್ಟ ಆಗುತ್ತೆ. ಯಾವುದಾದ್ರೂ ಸ್ಪೀಚ್ ಕೊಡುವಾಗ ಅಥವಾ ಯಾರ ಜೊತೆನಾದರೂ ಯಾವುದಾದ್ರೂ ಇಂಟರ್ವ್ಯೂಲ್ಲಿ ಮಾತನಾಡುವಾಗ ತುಂಬ ಮೆಚ್ಯೂರಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಅವರು ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾರೆ ಅಂತ ಅಂದ್ಕೊತೀನಿ. ಅದ್ರ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಈ KGF ಸಿನಿಮಾಗಳಿಂದ ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಹೊಸ ತಿರುವು ಸಿಕ್ಕಿದೆ ಅಂತ ಅನಿಸುತ್ತೆ. ಅಂದರೆ ಸುಮಾರು ವರ್ಷಗಳ ಹಿಂದೆ ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಅವರು, ವಿಷ್ಣುವರ್ಧನ್ ಅವರು ಅವರ ಕಾಲಘಟ್ಟದಲ್ಲಿ ಒಂದು ಬೇರೆ ಲೆವೆಲಲ್ಲಿತ್ತು.
ಸೊ ಅದಾದ ನಂತರ ಎಲ್ಲೋ ಒಂದು 15-20 ವರ್ಷಗಳ ಕಾಲ ಒಂಚೂರು ಮಸುಕು ಗಟ್ಟಂಗಾಗಿತ್ತು. ಸೊ ಇವಾಗ ಮತ್ತೆ KGFನ ಮುಖಾಂತರ 2018 ಅನಿಸುತ್ತೆ KGF ರಿಲೀಸ್ ಆಗಿದ್ದು. ಸೊ KGF 1ಇಂದ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಬಂತು ಅಂತ ಅನಿಸುತ್ತೆ ಕನ್ನಡ ಇಂಡಸ್ಟ್ರಿ. ಸೊ ಹಲವಾರು ಸಿನಿಮಾಗಳು, ಹಲವಾರು ಚಿತ್ರಗಳು, ಕ್ರಿಯೇಟಿವ್ ಚಿತ್ರಗಳನ್ನು ಗುರುತಿಸಲಿಕ್ಕೆ ಪ್ರಾರಂಭಿಸಲಾಯಿತು. ಒಂದು ಪ್ಯಾನ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್ ಬಂದ ನಂತರ ಸಿಕ್ಕಾಪಟ್ಟೆ ಫೇಮಸ್ ಅದು ಹಲವಾರು ಸಿನಿಮಾಗಳು ಅಂತ ಹೇಳ್ಬೋದು. ನಾವೀಗ ಈ ಮಲ್ಲೇಶ್ವರಂ ಲಿಂಕ್ ರೋಡ್ ಹತ್ರ ಇದ್ದೀವಿ. ಇಲ್ಲಿ ಒಂದು ರೈಟ್ ಟರ್ನ್ ತಗೊಬೇಕು ನಾವು. ಸೊ ಈ ಕಡೆಯಿಂದ ಹೋಗ್ತಿರುವಂಥ ಕಾರಣ ಏನಂತಂದರೆ, ಆ ಕಡೆ ರೇಸ್ ಕೋರ್ಸ್ ರಸ್ತೆಯಿಂದ ಹೋದರೆ ನಮಗೆ ಈ ಬೆಳಗ್ಗೆ ಸಿಕ್ಕಾಪಟ್ಟೆ ಜಾಮು ಇರುತ್ತೆ. ಸೊ ಹಾಗೂ ಅಲ್ಲೊಂಚೂರು ಅನಾನುಕೂಲತೆ ಮತ್ತು ರಸ್ತೆ ಅದು ಇದು ಮಾಡ್ತಿರೋದ್ರಿಂದ ಇದೇ ವೇ ನನಗೆ ಬೆಟರ್ ಅನ್ನಿಸ್ತು. ಸೊ ಹಾಗಾಗಿ ಈ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಇವಾಗ ಶಿವಾನಂದ ಸರ್ಕಲಿಂದ ನಾವು ಈ ಕುಮಾರ ಕೃಪಾ ರಸ್ತೆಗೆ ಟರ್ನ್ ತಗೊಂಡ್ವಿ. ಸೊ ಇಲ್ಲಿಂದ ಈ ಒಂದು ರಸ್ತೆ ಹೇಗೆ ಅಂದರೆ, ಈ ರಸ್ತೆಯಿಂದ ಮುಂದೆ ಹೋದರೆ ನಮಗಿಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಸಿಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಹಾಗೆಯೇ ಅದ್ರ ನೆಕ್ಸ್ಟು ಹೋಟೆಲ್ ಲಲಿತ್ ಸಿಗುತ್ತೆ. ಅದಾದ ನಂತರ ಈ ಕರ್ನಾಟಕದ ಮುಖ್ಯಮಂತ್ರಿಗಳ ನಿವಾಸವಾದಂತಹ ಕೃಷ್ಣ ಅತಿಥಿ ಗೃಹ ಕೂಡ ಇದೇ ಒಂದು ರಸ್ತೆಯಲ್ಲಿ ಸಿಗುತ್ತೆ. ಇವೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಾದರೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಈ ಗಾಲ್ಫ್ ಲಿಂಕ್ ಸಿಗುತ್ತೆ. ಇದೆಲ್ಲ ಶ್ರೀಮಂತರ ಆಟ. ಗಾಲ್ಫ್ ಲಿಂಕ್ ಇನ್ನು ಮುಂದೆ ನೋಡ್ಬೋದು. ಇಲ್ಲಿ ಚಿತ್ರಕಲಾ ಪರಿಷತ್ನ ಕಾಂಪೌಂಡ್ ಹತ್ರ ಇದ್ದೀವಿ ನಾವು. ಸದ್ಯಕ್ಕೆ ಮೇಳ ನಡೀತಾ ಇದೆ. ಸೊ ಈ ಒಂದು ವಾರ ಅಂದರೆ ದಿನಾಂಕ ಒಂದು 12 ಅಥವಾ 13ವರೆಗೂ ಅಲ್ಲಿ ಚಿತ್ರಕಲಾ ಪರಿಷತ್ನ ಪ್ರದರ್ಶನಗಳನ್ನು ನಾವು ಹೋಗಿ ನೋಡ್ಬೋದಾಗಿದೆ. ಹಾಗೆ ಇನ್ನೊಂಚೂರು ಮುಂದೆ ಹೋದರೆ ನಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು, ಇಲ್ಲಿ ಗಾಲ್ಫ್ ಲಿಂಕ್ಸ್ ಇದೆ, ಗಾಲ್ಫ್ ಆಟ ಆಡುವಂತಹ ಒಂದು ಮೈದಾನ. ಸೊ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಕಾಣಿಸ್ತಿರುವಂಥ ಕಾಂಪೌಂಡು ಕೆಲವೊಂದು ಅತಿಥಿ ಗೃಹಗಳಿದ್ದಾವೆ. ಮುಂದೆ ಹೋಟೆಲ್ ಲಲಿತ್ ಇದೆ. ಹಾಗೆಯೇ CM ಅವರ ನಿವಾಸ ಸ್ಥಳ ಕೂಡ ಇಲ್ಲೇ ಇದೆ. ನಾನು ಈ ವಿಡಿಯೋ ಮಾಡ್ತಿರೋದು ಬೆಳಿಗ್ಗೆ 6:30-7 ಗಂಟೆಗೆ. ಸೊ ಇಲ್ಲಿ ನೋಡ್ಬೋದು ಪೊಲೀಸ್ ಎಲ್ಲ ಹೆಂಗೆ ನಿಂತ್ಕೊಂಡಿದ್ದಾರೆ, ಮತ್ತು ಮಧ್ಯದಲ್ಲಿ ಬೆಂಕಿ ಹಚ್ಚಿ ಅಂದರೆ
ಚಳಿಯಿಂದ ತಮ್ಮನ್ನು ತಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಸುತ್ತ ನಿಂತ್ಕೊಂಡಿದ್ದಾರೆ. ಸೊ ಇದು ವಿಂಡ್ಸರ್ ಮ್ಯಾನರ್ ಸರ್ಕಲ್ಲು. ಸೊ ಈ ಸರ್ಕಲಿಂದ ನಾವು ಇಲ್ಲಿ ರೈಟ್ ಹೋಗ್ಬೇಕಾಗತ್ತೆ. ನೋಡಿ ಜನ ಹೆಂಗೆ ಬರ್ತಾರೆ, ಅಲ್ಲಿ ಸಿಗ್ನಲ್ ಬಿಟ್ಟರು ಕೂಡ ಹಾಗೆ ಮುಂದೆ ಬರ್ತಾರೆ. ಹೋಗೋದು ಬರೋದು ಏನು ನೋಡೋದೇ ಇಲ್ಲ. ಇಲ್ಲಿ ಟರ್ನ್ ತಗೊಂಡ ನಂತರ ನಾವು ಆ ಕಡೆ ಸರ್ವಿಸ್ ಸೈಡಲ್ಲಿ ಬರಬೇಕು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಇಲ್ಲೇ ಎಕ್ಸಾಕ್ಟ್ ಟರ್ನ್ ತಗೊಂಡ ತಕ್ಷಣ ಒಂದು 100 ಮೀಟರ್ ಒಳಗಡೆನೆ ಅವರ ಅಪಾರ್ಟ್ಮೆಂಟ್ ಕಾಣಿಸುತ್ತೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಪ್ರೆಸ್ಟೀಜ್ ಅಬ್ಶಾಟ್ ಅಂತ, ಇದೇ ಅಪಾರ್ಟ್ಮೆಂಟಲ್ಲಿ ಯಶ್ ಅವರು ಇರ್ತಾರೆ. ಆ ಕಡೆ ಭಾಗದಲ್ಲಿ ನಾವು ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ ಅಂತ ಇನ್ನೊಂದು ಭಾಗಕ್ಕೆ ಬಂದು ಆ ಒಂದು ಬಿಲ್ಡಿಂಗ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಇನ್ನೊಂದು ಆಪೋಸಿಟ್ ಸೈಡಲ್ಲಿ ಬಂದಿದ್ದೀನಿ. ಪ್ರೆಸ್ಟೀಜ್ ಅಬ್ಶಾಟ್ ಅಂತ. ಈ ಬೆಂಗಳೂರು ಸಿಟಿ ಚಾಲುಕ್ಯ ಬಸವೇಶ್ವರ ಸರ್ಕಲಿಂದ ನೀವು ಮೇಕ್ರಿ ಸರ್ಕಲ್ ಕಡೆ ಹೋಗುವಾಗ ಈ ಒಂದು ಬಿಲ್ಡಿಂಗ್ ನಮಗೆ ಕಾಣಿಸುತ್ತೆ.